ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಕೂಡ ಫ್ಯಾನ್ಸಿ ಆರ್ಟಿಕಲ್ಸ್ ತಗೊಂಡ್ಬಂದಿನಿ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಮದ್ವಿ ಸೀಸನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಮದ್ವಿ ಸೀಸನ್ ಇಂದ ಪರ್ಚೇಸಿಂಗ್ ನವರಾತ್ರಿ ನಂತರ ಸ್ಟಾರ್ಟ್ ಆಗ್ಬಿಡ್ತದೆ. ಒಳ್ಳೆ ವ್ಯಾಪಾರ ನಡೀತೆ. ಒಳ್ಳೆ ಅಂದ್ರೆ ನೋಡಿ, ಬಟ್ಟೆ ಬಿಸ್ನೆಸ್ ನಲ್ಲಿ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಪ್ರಕಾರ ಮದ್ವಿ ಸೀಸನ್ ಎಲ್ಲಾ ಸೀಸನ್ ಗಿಂತ ಟಾಪ್ ಆಗಿ ನಡೀತೆ. ಒಂದು ಮದ್ವಿ ಸೀಸನ್ ಕಸ್ಟಮರ್ ನಮ್ಮ ಅಂಗಡಿನಲ್ಲಿ ಕುತ್ಕೊಂಡ್ರು ಅಂದ್ರೆ 20,000, 50,000, ಲಕ್ಷ, 5 ಲಕ್ಷ ಅಲ್ಲಿ ಹೋಗಿ ನಿಂದಿರುತ್ತೆ, ಗೊತ್ತೇ ಇರೋದಿಲ್ಲ ಯಾರಿಗೂ. ಅಷ್ಟು ವ್ಯಾಪಾರ ಆಗಿದೆ. ಇಡೀ ದಿವಸ ನಾವು ಚಿಲ್ಲರ ವ್ಯಾಪಾರ ಮಾಡಿ ಏನ್ ಕೆಲಸ ಮಾಡ್ತೀವಿ, ಅದಕ್ಕಿಂತ ಒಂದೇ ಒಂದು ಮದುವೆ ಕಸ್ಟಮರ್ ನಮ್ಮ ಅಂಗಡಿನಲ್ಲಿ ಕುಂತ್ರೆ ಅದಕ್ಕಿಂತ ಜಾಸ್ತಿ ಬಟ್ಟೆ ತಗೊಂಡು ಹೋಗ್ತಾರೆ. ಫ್ರೆಂಡ್ಸ್, ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರಾ, ಅಂಗಡಿ ಇಡ್ಬೇಕಂತಿದ್ದೀರಾ, ಮೊದ್ಲಿಂದಾನೆ ಫಸ್ಟ್ ಸ್ಟಾರ್ಟಿಂಗ್ ನಿಮ್ ಪಾಯಿಂಟು ಮದ್ವಿ ಕಸ್ಟಮರಿಗೆ ಟಾರ್ಗೆಟ್ ಮಾಡ್ಕೋಬೇಕು. ಮದ್ವಿ ಕಸ್ಟಮರು ದಿವಸ 1-2 ನಿಮ್ಮ ಅಂಗಡಿನಲ್ಲಿ ಬಂತು ಅಂದ್ರೆ ಸೂಪರ್ ಆಗಿ ಲಾಸ್ಟ್ ಆಗಿ 4 ತಿಂಗಳು ನೀವು ಮನೇಲಿ ಕುತ್ಕೊಂಡ್ ಬಿಟ್ರೇನು ನಿಮಗೆ ನುಕ್ಸಾನ್ ಆಗಲ್ಲ. ಯಾಕಂದ್ರೆ ವರ್ಷದಲ್ಲಿ 12 ತಿಂಗಳಿನಲ್ಲಿ 8 ತಿಂಗಳು ಬಿಸ್ನೆಸ್ ಫುಲ್ ಆಗಿ ನಡೀತದೆ. 2 ತಿಂಗಳು ಬಹಳ ಸ್ಲೋ ಆಗಿರ್ತದೆ, 2 ತಿಂಗಳು ಮೀಡಿಯಂ ಆಗಿ ನಡೀತೆ. ಆದ್ರೆ 8 ತಿಂಗಳು ಬಿಸ್ನೆಸ್ ಸೂಪರ್ ಡೂಪರ್ ಆಗಿ ನಡೀತದೆ. ಆ ಬಿಸ್ನೆಸ್ ನಾವು ಎಲ್ಲಿ ಟಾರ್ಗೆಟ್ ಇಡ್ಬೇಕು ಅಂದ್ರೆ ಮದ್ವಿ ಸೀಸನ್ ಕಸ್ಟಮರ್. ಮದ್ವಿ ಕಸ್ಟಮರಿಗೆ ನಾವು ಟಾರ್ಗೆಟ್ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ಅಂದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಮದ್ವಿ ಸೀಸನ್ ವ್ಯಾಪಾರಿ ಕಸ್ಟಮರಿಗೆ ಹಿಡ್ಕೊಳ್ಳಿ. ಅದ ನಂತರ ನಿಮ್ಗೆ ಏನಾದ್ರು ಬೇಕಂದ್ರೆ ನನಗೆ ವಿಡಿಯೋ ಕಾಲ್ ಮಾಡಿ, ನಾನು ನಿಮ್ ವಿಡಿಯೋ ಕಾಲ್ ಇಂದ ನಿಮ್ಗೆ ಆರ್ಟಿಕಲ್ಸ್ ಫೋಟೋಸ್ ಕಳಿಸ್ತೀನಿ. ಅದು ಮುಂದೆ ಸೆಲೆಕ್ಷನ್ ಮಾಡಿಸಿ ನೀವು ಡೋರ್ ಡೆಲಿವರಿ ಕೊಡೋ ಕೆಲಸ ಮಾಡಿ. ನೀವು ಮದ್ವಿ ಸೀಸನ್ ಅಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭ ಸಿಗುತ್ತೆ. ಮದ್ವಿ ಕಸ್ಟಮರ್ ನಲ್ಲಿ ಜಾಸ್ತಿ ಕಿರಿಕಿರಿ ಇರೋದಿಲ್ಲ. ಕಿರಿಕಿರಿ ಸಿಂಗಲ್ ಸೀರೆ ಮಾಡ್ತೀವಲ್ಲ, ಸಿಂಗಲ್ ಪೀಸ್ ಮಾಡ್ತೀವಿ, ಅಲ್ಲಿ ಜಾಸ್ತಿ ಕಿರಿಕಿರಿ ಇರುತ್ತೆ. ನಂತರ ಮದ್ವಿ ಸೀಸನ್ ಕಸ್ಟಮರ್ ನಲ್ಲಿ ಕಿರಿಕಿರಿ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಇದು ನಮ್ಮ ಅನುಭವ. ನಾವು ಕೂಡ ಈ ಟೈಪ್ ಕೆಲಸ ಮಾಡಿದೀವಿ, ನಾವು ನೋಡಿದೀವಿ. ಮದ್ವಿ ಸೀಸನ್ ಅಲ್ಲಿ ಬಲ್ಕ್ ಆಗಿ ಬಟ್ಟೆ ಹೋಗುತ್ತೆ, ಲಾಭ ಜಾಸ್ತಿ ಸಿಗುತ್ತೆ. ಅದ ನಂತರ ಎಲ್ಲಾ ಟೈಪ್ ಬಟ್ಟೆ ಬೇಕಾಗತ್ತೆ. ಬಟ್ ಮದ್ವಿ ಸೀಸನ್ ಅಲ್ಲಿ ಕಮ್ಮಿ ರೇಟ್ ಇಂದು, HK ರೇಟ್ ಇಂದು, ಸೂಪರ್ ಕ್ವಾಲಿಟಿ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಎಲ್ಲಾ ಟೈಪ್ ವ್ಯಾಪಾರ ಆಗುತ್ತೆ. ಮದ್ವಿ ಸೀಸನ್ ಅಲ್ಲಿ ವ್ಯಾಪಾರ ಮಾಡಕ್ ಕಲ್ತ್ ಬಿಟ್ವಿ ಅಂದ್ರೆ ನಮ್ಮ ಅಂಗಡಿನಲ್ಲಿ ಸಾವಿರಾರು ಟೈಪ್ ಕಲೆಕ್ಷನ್ಸ್ ಮಾಡಬಹುದು. ಫ್ರೆಂಡ್ಸ್, ಮದ್ವಿ ಸೀಸನ್ ಕಸ್ಟಮರಿಗೆ ನೀವು ಮಿಸ್ ಮಾಡಬೇಡಿ. ಎಷ್ಟು ಆಗುತ್ತೆ ಅಷ್ಟು ಟಾರ್ಗೆಟ್ ಮಾಡ್ಕೊಳ್ಳಿ. ಮದ್ವಿ ಸೀಸನ್ ಎಲ್ಲಿ ಇದೆ, ಯಾರ ಮನೆಯಲ್ಲಿ ಮದ್ವಿ ಇದೆ, ನಮ್ಮಂತ ಬಹಳಷ್ಟು ಕಸ್ಟಮರ್ ಇದೆ, ಯಾರ ಹತ್ರ ಮದ್ವಿ ಇದೆ, ಮನೆಯಲ್ಲಿ ಮದ್ವಿ ಇದೆ, ಅವ್ರ ಹತ್ರ ಹೋಗಿ ನಮ್ಮ ಕಾರ್ಡ್ ಕೊಡ್ತೀವಿ, ನಮ್ ಕಲೆಕ್ಷನ್ಸ್ ತೋರಿಸ್ತೀವಿ. ಆ ಕಲೆಕ್ಷನ್ಸ್ ತೋರಿಸ್ತೀವಿ. ನೀವು ಕಸ್ಟಮರಿಗೆ ನಿಮ್ಮ ಹತ್ರ ಕರೀರಿ. ನೋಡಿ, ಬಿಸ್ನೆಸ್ ಮಾಡಕ್ಕೆ ಎಲ್ಲಿ ಹೋಗಕ್ಕೂ ನಾಚಿಕೆ ಅನ್ನೋದು ಏನ್ ಪರವಾಗಿಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡಕ್ ಹೋಗ್ತಿದೀವಿ. ಬಿಸ್ನೆಸ್ ನಮ್ಮ ಐಡಿಯಾಸ್ ಕೊಡ್ತೀವಿ, ನಮ್ಮ ಕಲೆಕ್ಷನ್ಸ್ ಕೊಡ್ತೀವಿ. ಪಕ್ಕ ಎಲ್ಲರ ಅಂಗಡಿನಲ್ಲಿ ಹೋಗಿ ನಾವು ನಮ್ಮ ಕಲೆಕ್ಷನ್ಸ್ ತೋರಿಸಬಹುದು. ಯಾರ ಮನೆಗೆ ನಮ್ಮ ಬಟ್ಟೆ ಬಿಸ್ನೆಸ್ ಮಾಡಕತ್ತೀವಿ, ನಮ್ಮ ಹತ್ರ ಕೂಡ ಸೆಲೆಕ್ಷನ್ ನೋಡಿ. ಮದ್ವಿ ಸೀಸನ್ ನಲ್ಲಿ ಮದ್ವಿ ಕಸ್ಟಮರ್ ಒಂದ್ರಿಂದ ಒಂದು ಲಿಂಕ್ ಟು ಲಿಂಕ್ ನಿಮಗೇನ ಜಾಯಿನ್ ಆಯ್ತು ಅಂದ್ರೆ ಸೂಪರ್ ವ್ಯಾಪಾರ ಆಗತ್ತೆ ಫ್ರೆಂಡ್ಸ್. ನೋಡೋದು ಬೇಕಾಗಿಲ್ಲ, ಅಲ್ಲಿ ಡೆಡ್ ಸ್ಟಾಕ್ ಬೀಳಲ್ಲ. ನಿಮಗೆ ಬಂದಿರೋ ಬಲ್ಕ್ ನಲ್ಲಿ ಹೋಗುತ್ತೆ. ಅಲ್ಲದೆ 5 ರೂಪಾಯಿ ಕಮ್ಮಿ ಸಿಕ್ಕರೂ ಕ್ವಾಂಟಿಟಿ ವ್ಯಾಪಾರ ಆಗುತ್ತೆ. ನಿಮ್ಗೆ 5 ರೂಪಾಯಿ ಜಾಸ್ತಿ ಗೀಟತ್ತೆ. ಮನೆಯಲ್ಲಿ ಬಡ್ಡಿ ಆಗಲ್ಲ, ಹಾನಿ ಆಗಲ್ಲ. ಫ್ರೆಂಡ್ಸ್, ಈ ಮಾತು ಈ ದೀಪಾವಳಿ ಸೀಸನ್ ಅಲ್ಲಿ ಹೇಳ್ಬೇಕಂದ್ರೆ ನಾನು ಒಂದೇ ಒಂದು ಮಾತು, ಮದ್ವಿ ಸೀಸನ್ ಕಸ್ಟಮರು ಬಸ್ತಾ ಜವಳಿ ಬಟ್ಟೆ ತಗೊಂಡು ಬರ್ತಾರೆ, ಅದೇನ್ ಹೇಳ್ತಾರೆ, ಆ ಕಸ್ಟಮರ್ ಮಿಸ್ ಮಾಡಬಾರ್ದು. ಎಷ್ಟು ಆಗತ್ತೆ ಅಷ್ಟು ಮದ್ವಿ ಸೀಸನ್ ಕಸ್ಟಮರ್ಗೆ ಟಾರ್ಗೆಟ್ ಮಾಡಿ ವ್ಯಾಪಾರ ಮಾಡಿ ಫ್ರೆಂಡ್ಸ್. ಬಹಳ ಈಸಿ ವ್ಯಾಪಾರ. ದೊಡ್ಡ ವ್ಯಾಪಾರ ಮಾಡ್ಬೇಕಂದ್ರೆ ನೀವು ಯಾವ್ದಾ ದೊಡ್ಡ ಅಂಗಡಿ ಹೋಗ್ರಿ. ದೊಡ್ಡ ಅಂಗಡಿ ನಮ್ ದಾವಣಗೆರೆ ದೊಡ್ಡ ಅಂಗಡಿ ಯಾರು ಇದೆ ಅಲ್ಲಿ ಹೋಗ್ರಿ, ನಮ್ಮ ಮೈಸೂರಿನಲ್ಲಿ ಹೋಗ್ರಿ, ಚಿಕ್ಕಮಗಳೂರಿನಲ್ಲಿ ಹೋಗ್ರಿ, ಹುಬ್ಳಿನಲ್ಲಿ ಹೋಗ್ರಿ. ಅಲ್ಲಿ ದೊಡ್ಡ ಅಂಗಡಿನಲ್ಲಿ ವ್ಯಾಪಾರ ಯಾರು ಜಾಸ್ತಿ ಕಸ್ಟಮರ್ ಇರ್ತಾರೆ, ಮದ್ವಿ ಸೀಸನ್ ಕಸ್ಟಮರ್ ಇರ್ತಾರೆ. ಅಲ್ಲಿಗೆ ಅವ್ರು ದೊಡ್ಡ ಆಗಿದ್ದಾರೆ. ಸಿಂಗಲ್ ಸಾರಿ ಬರ್ಡೇಗೋಸ್ಕರ ಬೇಕು, ದಿವಸ ಉಡಕ್ಬೇಕು, ಆ ವ್ಯಾಪಾರ ಲಿಮಿಟೆಡ್ ಆಗಿರುತ್ತೆ. ಫಸ್ಟ್ ನೀವು ಮದ್ವಿ ಸೀಸನ್ ಕಸ್ಟಮರ್ಗೆ ಟಾರ್ಗೆಟ್ ಮಾಡಿ. ಆ ಮದ್ವಿ ಸೀಸನ್ ಕಸ್ಟಮರ್ ನಿಮಗೆ ಒಳ್ಳೆ ಲಾಭ, ಒಳ್ಳೆ ವ್ಯಾಪಾರ ಕೊಡ್ತಾರೆ. ಇವತ್ತಿನ ಕಲೆಕ್ಷನ್ಸ್ ಬಹಳ ಲಿಮಿಟೆಡ್ ಆಗಿ ತೋರಿಸ್ತೀನಿ, ಜಾಸ್ತಿ ತೋರಿಸಲ್ಲ, ಫಟಾಫಟ್ ತೋರಿಸ್ತೀನಿ. ಕಲೆಕ್ಷನ್ ನೋಡಿ. ಮದ್ವಿ ಸೀಸನ್ ಕಸ್ಟಮರ್ಗೆ ಬೇಕಾದಂದ್ರೆ ಅವರಿಗೆ ಆರ್ಟಿಕಲ್ಸ್ ತಗೊಂಡ್ಬಂದು ಈ ಟೈಪ್ ಎಲ್ಲ ಮದ್ವಿ ಸೀಸನ್ ಅಲ್ಲಿ ಸೇಲ್ ಆಗಂತ ಐಟಮು. ನೀವು ಕೂಡ ಡೈರೆಕ್ಟ್ ಸೂರತ್ ಬರ್ಬೋದು, ಡೈರೆಕ್ಟ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಮದ್ವಿ ಸೀಸನ್ಗೋಸ್ಕರ ಮ್ಯಾರೇಜ್ ಸೀಸನ್ ಲಾಭ ತಗೊಳೋದು ಎಲ್ಲಕ್ಕಿಂತ ಹೈಯೆಸ್ಟ್ ಕೆಲಸ ಅಂದ್ರೆ ಮ್ಯಾರೇಜ್ ಸೀಸನ್ ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಮ್ಯಾರೇಜ್ ಸೀಸನ್ ನಲ್ಲಿ ಕಸ್ಟಮರ್ಗೆ ಮತ್ತೊಂದ್ಸತಿ ಹೇಳ್ತೀನಿ, ಯಾರ ಮನೆಗೆ ಮ್ಯಾರೇಜ್ ಇದೆಯೇ, ನೀವು ಬಟ್ಟೆ ವ್ಯಾಪಾರ ಮಾಡಕತ್ತೀರಾ, ನಿಮ್ಮ ಐಡೆಂಟಿ ಕಾರ್ಡ್ ತಗೊಂಡೋಗ್ರಿ. ಐಡೆಂಟಿ ಕಾರ್ಡ್ ಅಂದ್ರೆ ನಿಮ್ದು ವಿಸಿಟಿಂಗ್ ಕಾರ್ಡ್ ತಗೊಂಡೋಗ್ರಿ. ಅವರಿಗೆ ನೀವು ತಿಳಿಸ್ರಿ, ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ. ಒಂದು ಸಲ ನಮ್ಮ ಹತ್ರ ವ್ಯಾಪಾರ ಮಾಡಿ ನೋಡಿ. ನಾವು ಬಟ್ಟೆ ಮದ್ವಿ ಸೀಸನ್ ಅಲ್ಲಿ ಬಟ್ಟೆ ತರಿಸ್ಕೊಡ್ತೀವಿ. ಸೂರತ್ ಕಂಪನಿಯಿಂದ ಬಟ್ಟೆ ತರಿಸ್ಕೊಡ್ತೀವಿ. ನಮ್ಮ ಹತ್ರ ಮ್ಯಾನುಫ್ಯಾಕ್ಚರರ್
ಗೊತ್ತಿದ್ದಾರೆ, ಹಂಗೆ ಹೀಗೆ ಅಂತ ಹೇಳಿ ನೀವು ಅವರಿಗೆ ಮೋಟಿವೇಟ್ ಮಾಡಿ ನಿಮ್ಮ ಬಿಸ್ನೆಸ್ ಅವ್ರಿಗೆ ಎಷ್ಟೆಷ್ಟು ಬೇಕು ಅವ್ರ ಜೊತೆಗೂ ಕೂಡ ನೀವು ಇಲ್ಲಿ ಸೂರತ್ ಬಂದು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ಅವೆಲ್ಲ ಮಾಡೋಕೋಬಹುದು. ಬಹಳಷ್ಟು ಮಂದಿ ಹಿಂಗ್ ಮಾಡಿದ್ದಾರೆ. ಸೊ ಮ್ಯಾರೇಜ್ ಸೀಸನ್ ಕಸ್ಟಮರ್ ಮಿಸ್ ಮಾಡಬೇಡಿ. ಮ್ಯಾರೇಜ್ ಸೀಸನ್ ನಿಂದಾನೇ ಬಹಳಷ್ಟು ಅನುಭವ ಸಿಗುತ್ತೆ. ಮ್ಯಾರೇಜ್ ನಲ್ಲಿ ನೋಡಿ ಫ್ರೆಂಡ್ಸ್, ಗಿಫ್ಟ್ ಕೊಡ್ಲಿಗೂ ತಗೊಂಡು ಹೋಗ್ತಾರೆ, ಸ್ವಂತ ಉಳ್ಳಿಗೂ ತಗೊಂಡು ಹೋಗ್ತಾರೆ, ಫ್ಯಾಷನಬಲ್ ನೋಡಕ್ಕೂ ತಗೊಂಡು ಹೋಗ್ತಾರೆ. ಸೊ ಮ್ಯಾರೇಜ್ ಸೀಸನ್ ನಲ್ಲಿ ಏನೇನ್ ಬಟ್ಟೆ ಸೇಲ್ ಆಗುತ್ತೆ ಎಲ್ಲಾ ಕಾಂಬಿನೇಷನ್ ಜಾಯಿಂಟ್ ಆಗಿ ಮ್ಯಾರೇಜ್ ಸೀಸನ್ ಕಸ್ಟಮರ್ ಸೇಲ್ ಆಗುತ್ತೆ. ಇವೆಲ್ಲ ಆರ್ಟಿಕಲ್ಸ್ ನನ್ನ ಹತ್ರ ಇದಾವು. ಮ್ಯಾರೇಜ್ ಸೀಸನ್ ಕಸ್ಟಮರ್ಗೆ ಟಾರ್ಗೆಟ್ ಮಾಡಿ ಒಳ್ಳೆ ದೊಡ್ಡ ವ್ಯಾಪಾರ ಮಾಡ್ಬೇಕಂದ್ರೆ ಮ್ಯಾರೇಜ್ ಸೀಸನ್ ಕಸ್ಟಮರ್ಗೆ ಫಸ್ಟ್ ನಿಮ್ದು ಟಾರ್ಗೆಟ್ ಇರಬೇಕು. ಸೊ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಮ್ಯಾರೇಜ್ ಸೀಸನ್ಗೋಸ್ಕರ ನನ್ನ ಬಹಳಷ್ಟು ಐಟಮ್ ಇದೆ. ರೇಷ್ಮೆ ಸಾಡಿ, ಸೂರತ್ ರೇಷ್ಮೆ ಸಾಡಿ ಇದೆ, ಸೂರತ್ ಪ್ಯಾಟರ್ನ್ ಇದೆ, ಸೂರತ್ ಸಿಲ್ಕ್ ಸಾಡಿ ಇದೆ, ನಿಮ್ಗೆ ಸೂರತ್ ಮೈಸೂರು ಸಿಲ್ಕ್ ಸಾಡಿ ಇದೆ, ಸೂರತ್ ಇಂದು ಎಲ್ಲಾ ಟೈಪ್ ಜಕಾರ್ಡ್, ಬನಾರಸ್ ಎಲ್ಲಾ ಟೈಪ್ ಆರ್ಟಿಕಲ್ಸ್, ಸಿಂಥೆಟಿಕ್ ಎಲ್ಲ ಸಿಗುತ್ತೆ. ಕಾಟನ್ ಸೀರೆ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ಫಾಲೋ ಮಾಡಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ. ಈ ಮ್ಯಾರೇಜ್ ಸೀಸನ್ ನೀವು ಟಾರ್ಗೆಟ್ ಮಾಡಿ, ನಾನು ನನ್ನ ಕೈಯಿಂದ 100 ಮ್ಯಾರೇಜ್ ಆಗ್ಬೇಕು, ನನ್ನ ಅಂಗಡಿಯಿಂದ 100 ಮ್ಯಾರೇಜ್ ಸೀಸನ್ಗೆ ಮ್ಯಾರೇಜ್ ಕಸ್ಟಮರ್ಗೆ ಬಟ್ಟೆ ಕೊಡ್ಬೇಕಂತ ಟಾರ್ಗೆಟ್ ಮಾಡಿ ವ್ಯಾಪಾರ ಮಾಡಿ 100 ಇಂದ 101 ಮುಟ್ತೀರಾ, 100 ಇಂದ ಕೆಳಗಾಗಲ್ಲ. ಅಗರ್ ನಿಮ್ಮ ಕ್ಯಾಲ್ಕುಲೇಷನ್ ನೀವು ಟಾರ್ಗೆಟ್ ಮಾಡ್ತೀರಾ, ಆ ಟಾರ್ಗೆಟ್ ಗ್ಯಾರಂಟಿ ಅಚೀವ್ ಆಗ್ತೀವಿ. 101 ಮ್ಯಾರೇಜ್ ಕಸ್ಟಮರ್ ನಮ್ಮ ಅಂಗಡಿಯಿಂದ ಆಗ್ಬೇಕು, ವ್ಯಾಪಾರ ಆಗ್ಬೇಕು ಅಂತ ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ. ವ್ಯಾಪಾರ ಮಾಡಿ ನೋಡಿ, ಸೂಪರ್ ಡೂಪರ್ ಕಲೆಕ್ಷನ್ಸ್ ಆಗುತ್ತೆ.